ಮಂಗ್ಲಕ್ಕ, ಹೋ ಗಿರ್ಜಾ ಬಾರಮ್ಮಿ ತವ್ ಕುತ್ಕೋ ಬಾ. ಅದು ಮಂಗ್ಲಕ್ಕ, ನಾನು ವಸಿ ಅರ್ಜೆಂಟ್ನಾಗಿದ್ದೀನಿ. ವಸಿ ದುಡ್ಡಿದ್ರೆ ಕೊಡು ಮಂಗ್ಲಕ್ಕ. ದುಡ್ಡೇ ಎಷ್ಟು ಬೇಕಾಗಿತ್ತು? ಒಂದು 1,000 ಇದ್ರೆ ಕೊಡು ಮಂಗ್ಲಕ್ಕ. 1,000ನೇ? ಅಲ್ಲ, ಈಗ ಅರ್ಜೆಂಟಾಗಿ 1,000 ಯಾತಿಗೆ ಬೇಕಾಗಿತ್ತು? ಅದೇ ಮಂಗ್ಲಕ್ಕ, ಮುಂದಿನ ವಾರ ಸಿದ್ದಪ್ಪನ ಮಗಳು ಮದ್ವೆ ಆಯ್ತಲ್ಲ, ಅದಕ್ಕೊಂದು ಸೀರೆ ತಗೊಳ್ಳೋಣ ಅಂತ ಅನ್ಕೊಂಡಿವ್ನಿ. ಅಲ್ಲ ಕಣಮ್ಮಿ, ಆ ಸಿದ್ದಪ್ಪನ ಮನೆಯವರು ನಿನ್ಗೆ ನಂಟ್ರಲ್ಲ ಏನಲ್ಲ, ಅವ್ರ ಮನೆನಾಗ ಮದ್ವೆ ನಡೆಯೋದಕ್ಕೆ ನೀ ಸೀರೆ ತಗೊಂಡಯ್ಯ? ಅಯ್ಯೋ ಮಂಗ್ಲಕ್ಕ, ಮದ್ವೆ ಯಾರ ಮನೆದಾದ್ರೇನು, ನಾವು ಸೀರೆ ಉಟ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ಹೊಸಿ ಬಿರ್ಬಿರ್ನೆ ದುಡ್ಡು ಕೊಡು ಮಂಗ್ಲಕ್ಕ, ನಾನು ಇನ್ನ ಹೋಗಿ ಸೀರೆ ತರಬೇಕು. ಸರಿ ಆಯ್ತು ತಗೋ, ಆದ್ರೆ ಬೇಗ ತಂದು ವಾಪಸ್ ಕೊಟ್ಬಿಡು. ಅಯ್ಯೋ ಮಂಗ್ಲಕ್ಕ, ಆ ಒಂಬಳಕ್ಕ ಅವಳಲ್ಲ, ಅವಳು ನಂತವು 1,000 ಸಾಲ ಇಸ್ಕೊಂಡವಳೆ, ಅವಳು ಕೊಡ್ತಿದಂಗೆ ನಿಂಗೆ ತಂದು ಕೊಟ್ಬಿಡ್ತೀನಿ ನೋಡು ಮಂಗ್ಲಕ್ಕ. ಮಂಜಕ್ಕ, ಹೋ ಗಿರ್ಜಾ ಬಾರಮ್ಮಿ, ಅದೇನು ನಮ್ಮ ಟೀಚರ್ ಬಂದ್ಬಿಟ್ಟಿದಯಿ? ಅದು ಮಂಜಕ್ಕ, ನೀನ್ ವಸಿ ದುಡ್ಡು ಕೊಟ್ರೆ ನಂಗೆ ಸಾನೆ ಸಹಾಯ ಆಯ್ತದೆ ನೋಡು. ಯಾಕಮ್ಮಿ, ಏನಾಯ್ತು? ಮನೆನಾಗೆ ಯಾರಿಗಾದ್ರೂ ಹುಷಾರಿಲ್ವಾ ಹೆಂಗೆ? ಅಯ್ಯೋ ಮಂಜಕ್ಕ, ಮನೆನಾಗೆ ಎಲ್ಲ ಸಂದಾಗೆ ಅವ್ರೆ. ನಾನು ನಿನ್ನ ಹತ್ರ ದುಡ್ಡು ಕೇಳಿದ್ದು ಸೀರೆ ತಗೋಬೇಕಾಗಿತ್ತು ಮಂಜಕ್ಕ, ಅದಕ್ಕೆ. ಯಾನು ಸೀರೆ ತಗೊಳಕ? ನೀನ್ ಕೇಳಿದ್ ನೋಡಿ ಯಾರ್ಗ್ ಏನಾಯ್ತೋ ಏನೋ ಅನ್ಕೊಂಡೆ. ಮಂಜಕ್ಕ, ಮುಂದಿನ ವಾರ ಸಿದ್ದಪ್ಪನ ಮಗಳು ಮದ್ವೆ ಐತಲ್ಲ, ಅದಕ್ಕೊಂದು ಹೊಸ ಸೀರೆ ತಗೊಳ್ಳೋಣ ಅಂತ ಅನ್ಕೊಂಡಿವ್ನಿ. ಅದಕ್ಕೆ 1,000 ಸಾಲ ಇದ್ರೆ ಕೊಡು ಮಂಜಕ್ಕ. ಅಲ್ಲ ಕಣಮ್ಮಿ, ಅವ್ರ ಮದ್ವೆಗೆ ಸಾಲ ಮಾಡಿ ಸೀರೆ ತಗೊಳ ಅಂತದ್ ಏನಮ್ಮಿ ನಿಂಗೆ? ಅಲ್ಲ ಮಂಜಕ್ಕ, ಸಿದ್ದಪ್ಪನ ಮಗಳು ಮದ್ವೆಗೆ ಊರಲ್ಲಿರೋರೆಲ್ಲ ಬರ್ತಾರೆ. ನಾನು ಹೊಸ ಸೀರೆ ಉಟ್ಕೊಳ್ದೆ ಹಳೆ ಸೀರೆ ಉಟ್ಕೊಂಡು ನಿಂತ್ಕೊಳಕ್ ಅದದೇ? ಸರಿ ಕೊಡ್ತೀವ್ನಿ, ಆದ್ರೆ ಬಿರ್ಬಿರ್ನೆ ತಂದು ಕೊಟ್ಬಿಡ್ಬೇಕು ಆಯ್ತಾ? ಅಯ್ಯೋ ಮಂಜಕ್ಕ, ಒಂಬಳಕ್ಕ ಅವಳಲ್ಲ, ಅವಳು ನಂತವು 1,000 ದುಡ್ಡು ಇಸ್ಕೊಂಡವಳೆ, ಅವಳು ಕೊಡ್ತಿದಂಗೆ ನಿಂಗೆ ತಂದು ಕೊಟ್ಬಿಡ್ತೀನಿ ಮಂಜಕ್ಕ ನಾನು. ಜಯಕ್ಕ ಜಯಕ್ಕ, ಬಾ ಗಿರ್ಜಕ್ಕ. ಅದು ಗಿರ್ಜಾ, ನಾನು ಯಾನೋ ಕೇಳ್ತೀನಿ, ನಿನ್ನ ಇಲ್ಲ ಅನ್ಬಾರ್ದು. ಅಯ್ಯೋ ಅದ್ಯಾನಂತ ಮೊದ್ಲು ಕೇಳು ಗಿರ್ಜಕ್ಕ. ಅದು ನನ್ಗೊಂದ್ 1,000 ಸಾಲ ಬೇಕಾಗಿತ್ತು, ಕೊಡಮ್ಮಿ ವಸಿ, ಆಮ್ಯಾಕ್ ತಂದು ನೀನು ಕೊಡ್ತೀವ್ನಿ. ಏನು 1,000 ಸಾಲ ಬೇಕಾಗಿತ್ತಾ? ಯಾತಿಗ್ ಬೇಕಾಗಿತ್ತು ಈಗ ನಿಮ್ಗೆ? ಅದು ಮುಂದಿನ ವಾರ ಸಿದ್ದಪ್ಪನ ಮಗಳು ಮದ್ವೆ ಆಯ್ತಲ್ಲಮ್ಮಿ, ಅದಕ್ಕೊಂದು ಹೊಸ ಸೀರೆ ತಗೊಳ್ಳೋಣ ಅಂತ ಅನ್ಕೊಂಡಿವ್ನಿ. ನೀನು ಈಗ 1,000 ಕೊಡು, ನಾನು ಆದಷ್ಟು ಬ್ಯಾಗ ನಿಂಗೆ ತಂದು ಕೊಟ್ಬಿಡ್ತೀವ್ನಿ. ಅಯ್ಯೋ ಇಲ್ಲ ಗಿರ್ಜಕ್ಕ, ಇದ್ದಿದ್ನೆಲ್ಲ ನಿನ್ನೆ ಸಂಘಕ್ಕೆ ಅಂತ ಕಟ್ಬಿಟ್ಟಿವ್ನಿ. ಅಯ್ಯೋ ಹಂಗನ್ಬೇಡ ಜಯ, ನೀನು ಎಲ್ಲಾದ್ರೂ ಇಟ್ಟೇ ಇಟ್ಟಿರ್ತೀಯ, ವಸಿ ನೋಡ್ಕೊಡು. ನಾನು ಬೇಕಿದ್ರೆ ನಿಂಗೆ ವಾಪಸ್ ಕೊಡ್ಬೇಕಾದ್ರೆ ಒಂದು 50 ರೂಪಾಯಿ ಸೇರ್ಸ್ಕೊಡ್ತೀವ್ನಿ ನೋಡು. ಯಾನ 50 ರೂಪಾಯಿ ಸೇರ್ಸ್ಕೊಟ್ಟೆಯಾ? ಅಲ್ಲ, ಅದು ಸರಿ ಆಯ್ತು ಕೊಡ್ತೀವ್ನಿ, ನೀನು ಇಷ್ಟೊಂದು ಕೇಳ್ಕತ್ತಿದ್ಯಾ ಅಂತ. ಸರಿ ಈಗ ನೀನು ಹೋಗಿರು, ನಾನು ನಿನ್ನ ಅಟ್ಟಿ ತವಕೆ ತಂದು ಕೊಡ್ತೀವ್ನಿ. ನಿಂತ್ಕೋ ವಸಿ ಇಲ್ಲಿ ಗಿರ್ಜಕ್ಕ. ಅಲ್ಲ 1,000 ಏನೋ ಇಸ್ಕತ್ತಿದ್ದಯಿ, ಮತ್ತೆ ವಾಪಸ್ ಯಾವಾಗ ಕೊಟ್ಟಯಿ? ಅದು ಆ ಒಂಬಳಕ್ಕ ಅವಳಲ್ಲ, ಅವಳು ನಂತವು 1,000 ಸಾಲ ಇಸ್ಕೊಂಡವಳೆ, ಅವಳು ಇನ್ನೇನು ಕೊಡ್ತೀನಿ ಅಂತಂದವಳೆ, ಅವಳು ಕೊಡ್ತಿದಂಗೆ ನಿಂಗೆ ತಂದು ಕೊಟ್ಬಿಡ್ತೀನಿ ನೋಡು. ನೋಡ್ದ್ಯಾ ನಮಿ, ಆ ಸಿದ್ದಪ್ಪನ ತನ್ನ ಮಗಳು ಮದ್ವೆನ ಯಾ ಪಾರ್ಟಿ ಸಂದಾಗ ಮಾಡ್ತಾವನೆ. ಹೌದು ಮಂಗ್ಲಕ್ಕ, ಮದ್ವೆ ಚೌಟ್ರಿನೇ ಇಷ್ಟು ಪಸಂದಾಗೈತೆ ಅನ್ಮ್ಯಾಕೆ ಇನ್ನು ಅಡಿಗೆ ಸಾನೆ ಪಸಂದಾಗಿರ್ತೈತೆ ಅಂತ ಕಾಣ್ತೈತೆ. ನಾನು ಹೇಳಿಲ್ವಾ ಮಂಗ್ಲಕ್ಕ ನಿಂಗೆ, ಈ ಜೈ ಬಂದಿರದೆ ಇಲ್ಲಿ ಊಟ ಮಾಡಕ್ಕೆ ಅಂತ? ಏನೋ ನಾನು ಒಬ್ಳೆ ಊಟ ಮಾಡ್ಕೊಂಡು ಹೋಗತ್ತಾರ. ಮಂಜಕ್ಕ, ಊಟ ಮಾಡ್ದೆ ಇಲ್ಲಿ ಹಂಗೆ ಹೊಟ್ಟೋಗ್ಬಿಟ್ಟಯ್ಯ ನೀನು? ಅದ್ಯಾಕಮ್ಮಿ, ನಾನು ಊಟ ಮಾಡ್ದೆ ಹಂಗೆ ಹೋಗ್ಲಿ, ನಾನು 50 ರೂಪಾಯಿ ಮೂಯಾಕಕ್ಕೆ ಅಂತ ತಂದೀವ್ನಿ. ಹೌದು ಮಂಗ್ಲಕ್ಕ, ನೀನೆಷ್ಟು ಮೂಯಾಕ್ತಿದ್ದಯಿ? 200 ರೂಪಾಯಿ ಮೂಯಾಕಣ ಅಂತ ಅನ್ಕೊಂಡಿವ್ನಿ ಕಣ್ರಮಿ. ಯಾನ್ ಮಂಗ್ಲಕ್ಕ 200 ರೂಪಾಯಿ ಮುಯ್ಯಾಕ್ತಿದೆಯಾ? ಹಂಗಿದ್ಮ್ಯಾಕೆ ನಾನಂತೂ 1 ರೂಪಾಯಿನೂ ಮುಯ್ಯಾಕಲ್ಲ. ಅಲ್ಲ ಕಣಮಿ, ನಾನ್ ಮುಯ್ಯಾಕಿದ್ರೆ ನೀನ್ ಯಾಕಮ್ಮಿ ಮುಯ್ಯಾಕಲ್ಲ? ನಾವು 3 ಜನನು ಸ್ನೇಹಿತರು ಅಂತ ಇಡೀ ಊರಿಗೆ ಗೊತ್ತೈತೆ. ನೀನೇ 200 ರೂಪಾಯಿ ಮುಯ್ಯಾಕದ್ಮ್ಯಾಕೆ ನಾನು 200 ರೂಪಾಯಿ ಮುಯ್ಯಾಕಿದ್ದೀನಿ ಅಂತ ತಿಳ್ಕೊತಾರೆ. ಅಲ್ಲ ಅದ್ಯಂಗಮ್ಮಿ ಹಂಗ್ ತಿಳ್ಕೊಂಡರು? ಮುಯ್ಯನ್ ಪಟ್ಟಿನಾಗೆ ನನ್ನ ಹೆಸರು ಇರಕ್ಕಿಲ್ವಾ? ಆಗ ಮಂಗ್ಲಕ್ಕಂದು ನಿಂದು ನೋಡ್ತಾರ? ನೀವಿಬ್ರು ಹಾಕಿದ್ಮ್ಯಾಕೆ ನಾವು 3 ಜನ ಮಾತಾಡ್ಕೊಂಡು ನನ್ನ 100 ರೂಪಾಯಿನೋ 200 ರೂಪಾಯಿನೋ ಮುಯ್ ಮಾಡವಳೆ ಅಂತ ತಿಳ್ಕೊತಾರೆ. ಅಲ್ಲೋಡು ಮಂಗ್ಲಕ್ಕ, ರಂಗಣ್ಣ 3ನೇ ಮದ್ವೆ ಮಾಡ್ಕೊಂಡು ತನ್ನ ಹೆಂಡತಿನೂ ಮದ್ವೆ ಕರ್ಕ ಬಂದವನೇ. ಓ ನೋಡುದ್ಯಾ, ಕೊನೆಗೂ ನಮ್ ರಂಗಣ್ಣ 3ನೇ ಮದ್ವೆ ಆಗೇ ಬಿಟ್ಟ. ಅಯ್ಯೋ ಇವನ್ 3ನೇ ಮದ್ವೆ ಆಗಿ ಬಂದವನೇ ಅಂತ ಮಗ ಸೊಸೆನುವೆ ಅಟ್ಟಿ ಬಿಟ್ಟೆ ಆಚೆ ಕೊಟ್ಟಗೋರಂತೆ. ಮತ್ತೀಗ ಅಟ್ಟಿ ಬಿಟ್ಟು ಎಲ್ಗೋಗಿದರು? ಆ ಕಡೆ ಸಂತೆ ಬೀದಿನಾಗೆ ಇನ್ನೊಂದ್ ಮನೆ ತೆಗ್ದು ಕೊಟ್ಟವನಂತೆ ಮಗಂಗೂ ಸೊಸೆಗುವೆ. ಮಂಗ್ಲಕ್ಕ, ಗಿರ್ಜಿ, ಜೈ ಎಲ್ಲ ಒಟ್ಟಿಗೆ ನಿಂತಿದಾರಿ, ಸಂದಾಗಿದ್ದೀರಾ? ಆ ಗೌರಕ್ಕ, ನಾವು ಸಂದಾಗಿದ್ದೀವಿ, ನೀ ಸಂದಾಗಿದೆಯಾ? ಗೌರಕ್ಕ, ಈ ಸೀರೆ ಸಾನೆ ಸಂದಾಗೈತೆ, ನಿಮ್ಮ ಅಣ್ಣ ಕೊಡ್ಸದ್ನೆ ಮದ್ವೆಗೆ ಅಂತ. ಯಾನೋ ನಮ್ಮ ಅಣ್ಣನ? ಇಷ್ಟು ಒಳ್ಳೆ ಸೀರೆ ನಮ್ಮ ಅಣ್ಣ ಎಲ್ಲಿಂದ ಕೊಡ್ಸ್ಬೇಕು? ಅಲ್ಲ ಗೌರಕ್ಕ, ಇಷ್ಟು ಜೋರಾಗಿ ಮಗಳು ಮದ್ವೆ ಮಾಡ್ತಾವನೆ, ನಿಂಗೊಂದು ಸೀರೆ ಕೊಡಿಸ್ಲಿಲ್ವೇ? ಕೊಡ್ಸವನೆ, ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು ಸೀರೆ ಕೊಡ್ಸವನೆ. ನಮ್ಮ ಅಣ್ಣಂಗೆ ಕೊಡಿಸ್ಬೇಕು ಅಂತಾನೆ ಇರ್ತೈತೆ, ನಮ್ಮ ಅತ್ತಿಗೆ ಕೊಡ್ಸಕ್ ಬಿಡ್ಬೇಕಲ್ಲ ನನಗೆ. ಮನೆ ಮಗಳಿಗೆ ಒಂದು ಸಂದಾಗಿರೋ ಸೀರೆ ತೆಗಿಲಿಲ್ವೇ? ಯಾನ್ ಮಾಡಕ್ಕಾಗುತ್ತೆ ಹೇಳಿ, ನೋಡೋರ್ ಕಣಿಗೆ ಸೀರೆ ಅಂತ ಒಂದು ಕೊಡ್ಬೇಕಲ್ಲ, ಅದಕ್ಕೆ ಯಾವುದೋ ಒಂದು ಸೀರೆ ತಂದು ಕೊಟ್ಟವಳೆ ನಮ್ಮ ಅತ್ತಿಗೆ. ಹೊಸಿ ಕೆಲಸ ಐತೆ, ಮಾತಾಡ್ತೀರಿ ಬತ್ತೀವ್ನಿ.
ನೋಡುದ್ಯಾ ಮಂಗ್ಲಕ್ಕ ಯಾ ಪಾರ್ಟಿ ಮಾರ್ಕಪ್ ಮಾಡ್ಕ ಬಂದವಳೆ ಅಂತ. ಅಲ್ಲ ಇವಳು ಸರಿಗಿದ್ರೆ ತಾನೇ ಅವ್ರ ಅತ್ಕೆನೂ ಇವಳು ಮಾಡ್ಬೇಕಾದ್ನೆಲ್ಲ ಮಾಡೋದು. ಅವ್ರ ಹತ್ರ ಎಷ್ಟು ಕಿತ್ಕೋಬೇಕೋ ಅದನ್ನೆಲ್ಲ ಕಿತ್ಕೊಂಡವಳೆ ಆ ಚಿನ್ನ ಬಣ್ಣನೆಲ್ಲ. ಇನ್ನೇನ್ ಮಾಡ್ದಾರೆ ಇವಳಿಗೆ? ಯಾರಿದು ಗಿರ್ಜನ್ ತರ ಕಾಣಿಸ್ತವಳೆ? ನೋಡ್ದ್ಯಾ ಗಿರ್ಜಕ್ಕನ್ನ ಯಾ ಪಾರ್ಟಿ ರೆಡಿಯಾಗಿ ಬಂದವಳೆ ಅಂತ. ಯಾನೋ ಅವ್ರ ಮನೆ ಮದ್ವೆನೇ ಅನ್ನೋ ತರ. ನೋಡಿದ್ರಲ್ಲ ಗಿರ್ಜನ ನಮ್ಮ ಹತ್ರನೇ ಸಾಲ ಇಸ್ಕೊಂಡು ಯಾವ ತರ ರೆಡಿಯಾಗಿ ಬಂದಿದ್ದಾಳೆ ಅಂತ. ಈ ಕತೆ ಮುಂದಿನ ಭಾಗ ಇನ್ನ ಕಾಮಿಡಿ ಇರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.